ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ನಾನು ಇವತ್ತು ಮಾವಿನಕಾಯಿ ಸೋಲ ಅಥವಾ ಆಮ್ಚೂರ್ ಇದು ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಆಮ್ಚೂರ್ ಅಥವಾ ಮಾವಿನಕಾಯಿ ಸೋಲ ಅಂದರೆ ನಾವು ಸೋಲ ಅಂತ ಹೇಳ್ತೀವಿ. ಇದು ಹುಳಿ ಥರನೇ ನಾವು ಹುಣಸೆಹಣ್ಣು ಯಾವ ರೀತಿ ಯೂಸ್ ಮಾಡ್ತೀವಿ ನೋಡಿ, ಪ್ರತಿಯೊಂದು ನಾವು ಹುಳಿ ಹಾಕಿ ಮಾಡುವಂಥ ಪದಾರ್ಥಗಳಿಗೆ ಇದನ್ನು ಹಾಕಿ ನಾವು ಮಾಡಬಹುದು. ಇದರಿಂದನೂ ಸಾಂಬಾರು ಅಥವಾ ಪಲ್ಯಗಳು ತುಂಬ ಚೆನ್ನಾಗಿ ಆಗುತ್ತೆ. ನಾವು ಬೇಳೆ ಸಾರು ಮಾಡಿದಾಗೆಲ್ಲ ನಾವು ಇದನ್ನು ಹಾಕಿ ಒಂದು 3ರಿಂದ 4 ಹಾಕಿ ಇದನ್ನು ಮಾಡ್ಕೋಬಹುದು. ತುಂಬ ಚೆನ್ನಾಗಿ ಆಗುತ್ತೆ ಬೇಳೆ ಸಾರು ಕೂಡ. ಇವಾಗ ಇಲ್ಲಿ ನೋಡಿ, ನಾನು ಮಾವಿನ ಕಾಯಿ ತಗೊಂಡಿದ್ದೀನಿ. ಇದನ್ನು 3 ದಿನ ನಾನು ನೀರಿನಲ್ಲಿ ನೆನೆಲಿಕ್ಕಿಟ್ಟಿದ್ದೆ. ಅಂದರೆ ನನಗೆ 3 ದಿನ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ, ಹೀಗಾಗಿ ನಾನು ನೀರಿನಲ್ಲಿ ಹಾಕಿಟ್ಟಿದ್ದೆ. ನೀರಿನಲ್ಲಿ ಹಾಕಿಡೋದ್ರಿಂದ ಇದು ಹಾಳಾಗಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ನೀರಿನಲ್ಲಿ ಹಾಕಿಟ್ಕೊಟ್ಟಿದ್ದೀನಿ. ಇದನ್ನು ನಾವು ಕ್ಲೀನಾಗಿ ತೊಳಿಬೇಕು. ತೊಳೆದು ನಂತರ ಇದರ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ನಾವು ಇದನ್ನು ಕಟ್ ಮಾಡಿಕೊಂಡು ನಾವು ಒಣಗಿಸಿ ಇದನ್ನು ಯೂಸ್ ಮಾಡಬಹುದು. ಇದು ನೋಡಿ, ಬಿದ್ದ ನಂತರ ಇದು ಸ್ವಲ್ಪ ಪೆಟ್ಟಾಗಿದೆ, ಇದಕ್ಕೆ ಇದು ಈ ರೀತಿ ಆಗಿದೆ. ಇದು ನಮಗೆ ಬೇಡ, ಇದನ್ನು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನಾವು ಚೆನ್ನಾಗಿ ತೊಳೆದು ಒಣ ಬಟ್ಟೆಯಿಂದ ಒರೆಸಿ ಈಗ ಈ ರೀತಿಯಾಗಿ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ತಗೋಬೋದು. ನೀವು ಕುಡುಗೋಲಿನಿಂದ ಅಥವಾ ಇಳಿಗೆ ಮನೆಯಿಂದನೂ ಕೂಡ ಈ ಸಿಪ್ಪೆಯನ್ನು ತೆಗಿಬೋದು. ಇಲ್ಲಾರಿ ನಿಮ್ಮ ಹತ್ರ ಪಿಲ್ಲರ್ ಇದ್ದರೆ ಪಿಲ್ಲರ್ನಿಂದನೂ ಕೂಡ ಈ ಸಿಪ್ಪೆಯನ್ನು ತೆಗಿಬಹುದು. ಈ ರೀತಿಯಾಗಿ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡ್ಕೋಬೇಕಾಗತ್ತೆ. ಇವಾಗ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನೀವು ನೋಡ್ಬೋದು ನೋಡಿ, ಈ ರೀತಿಯಾಗಿ ಕಟ್ ಮಾಡಿ ಎಲ್ಲನೂ ಇಲ್ಲಿ ಇಟ್ಕೊಂಡಿದ್ದೀನಿ ನಾನು. ಇದನ್ನು 3 ದಿನ ನಾವು ಹಾಗೇ ಇಡೋದ್ರಿಂದ ಸ್ವಲ್ಪ ಕಲರ್ ಬಂದಿದೆ, ಆದರೂ ಏನಾಗಲ್ಲ. ಇದನ್ನು ನಾವು ಈ ರೀತಿಯಾಗಿ ಕಟ್ ಮಾಡಿ ಚೆನ್ನಾಗಿ ಒಣಗಿಸಿ ಇಟ್ಕೋಬಹುದು. ನೋಡಿ, ಇಲ್ಲಿ ಎಲ್ಲ ತಗೊಂಡಿದ್ದೀನಿ, ಆದ್ರೂ ಏನಾಗಲ್ಲ. ಇದಕ್ಕೆ ನಾನು ಒಂದು ಪರಾತ್ನಲ್ಲಿ ಹಾಕಿ ಇದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ನಾವು ಇದನ್ನು ಒಣಗಿಸಬೇಕಾಗತ್ತೆ. ಈಗ ಇದು ಎಲ್ಲ ಉಪ್ಪು ಹಾಕಿ ನಾನು ಮಿಕ್ಸ್ ಮಾಡಿ ತಗೊಂಡಿದ್ದೀನಿ. ಈಗ ಇದನ್ನು ನಾವು ಚೆನ್ನಾಗಿ ಒಣಗುವವರೆಗೂ ಬಿಸಿಲಲ್ಲಿ ಹಾಕಿ ಒಣಗಿಸ್ಕೋಬೇಕಾಗತ್ತೆ. ಈಗ ನೀವು ಇಲ್ಲಿ ನೋಡಬಹುದು, ಈ ಸೋಲಾ ಏನಿದೆ ಅಲ್ಲ, ಚೆನ್ನಾಗಿ ಒಣಗಿದೆ ಇದು. ಈಗ ಇದರಲ್ಲಿ ಮತ್ತೆ ನಾವು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇದನ್ನು ಒಂದು 8 ಕಂಟೈನರ್ನಲ್ಲಿ ಹಾಕಿ ಇಟ್ಟರೆ ವರ್ಷಗಟ್ಟಲೆ ಇದನ್ನು ಇಟ್ಟು ನಾವು ಯೂಸ್ ಮಾಡಬಹುದು. ಇದನ್ನು ಉಂಡೆ ಥರ ಮಾಡಿ ಕಟ್ಟಿನೂ ಕೂಡ ಇಡಬಹುದು. ಇದು ಏನು ಮಾಡಬೇಕಂದ್ರೆ, ಇದು ಈ ರೀತಿ ಒಣಗಿದ ನಂತರ ರಾತ್ರಿ ಪೂರ್ತಿ ನಾವು ಮಂಜಿನಲ್ಲಿ ಹೊರಗಡೆನೇ ಇಡಬೇಕು. ಇಟ್ಟು ಮಾರನೇ ದಿನ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನಾವು ಉಂಡೆ ಕಟ್ಟಿ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ. ಈ ರೀತಿಯಾಗಿ ಉಂಡೆ ಮಾಡಿನೂ ಕೂಡ ನೀವು ಇಡ್ಬೋದು. ನಾನಿಲ್ಲಿ ಬಾಟಲ್ನಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಈಗ ಏನು ಉಪ್ಪು ಉಳಿದಿದೆಯಲ್ಲ, ಈ ಉಪ್ಪನ್ನು ಕೂಡ ಮೇಲಿನಿಂದ ಹಾಕಿ ಈ ರೀತಿಯಾಗಿ ಇಡಬಹುದು ನೀವು. ಅಂದರೆ ಹಾಳಾಗಲ್ಲ, ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಈಗ ಇಲ್ಲಿ ಮಾವಿನಕಾಯಿ ಸೋಲಾ ರೆಸಿಪಿ ರೆಡಿಯಾಗಿದೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆಯೇ ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.